ಹಾಯ್ ಹಲೋ ನಮಸ್ಕಾರ ಕನಸಲ್ಲೋಗಿ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನನಗೆ ಬೆಳಿಗ್ಗೆನೇ ಒಂದು ಮೇಕಪ್ ಆರ್ಡರ್ ಇತ್ತು. ಸರಿ ಅಂತ ಹೇಳಿ ಬೇಗನೆ ಎದ್ಬಿಟ್ಟು ನಾನು ಸಹ ರೆಡಿಯಾಗಿ ಮತ್ತೆ ಕೆಳಗಡೆ ಬಂದು ಒಂದು ಲೋಟ ಬಿಸಿನೀರನ್ನ ಕುಡಿದು ಅದಾದ ನಂತರ ಮತ್ತೆ ನಾನು ಟೀನ ಮಾಡ್ತಿದ್ದೆ. ಏನಕ್ಕೆ ಅಂದರೆ ತುಂಬಾ ಚಳಿ ಇದೆ ಬ್ಯಾಂಗ್ಳೂರಲ್ಲಂತೂ. ಸೊ ಹಾಗಾಗಿ ಟೀ ಮಾಡಿಕೊಂಡು ಕುಡಿಬೇಡ, ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಯಾಕಂದರೆ ನಾನು ನನಗಿರೋ ಒಂದು ಸ್ಪಾಟಿಗೆ ಹೋಗೋದಕ್ಕೆ ಒಂದು 20 ಮಿನಿಟ್ಸ್ ಜರ್ನಿ ಆಗುತ್ತೆ. ಸೊ ಬೈಕಲ್ಲಿ ಹೋಗಬೇಕು, ಮತ್ತು ಫುಲ್ಲು ಗಾಳಿ ಇರುತ್ತೆ ಅಂದ್ಬಿಟ್ಟು ಒಬ್ಬಳೇ ಬೇರೆ ಹೋಗ್ತಾ ಇರೋದು. ಸೊ ನಾನು 5:30ಗೆಲ್ಲ ಎದ್ದು ರೆಡಿಯಾಗಿದ್ದೆ. 6:15ಗೆಲ್ಲ ಅಲ್ಲಿ ರೀಚ್ ಆಗೋಕ್ಕಿತ್ತಲ್ವ. ಸರಿ ಅಂತ ಹೇಳಿಬಿಟ್ಟು ನಾನು ಸಹ ರೆಡಿಯಾಗಿ ಮತ್ತೆ ಹೋಗಿ ನಾನು 6:30ಗೆಲ್ಲ ರೀಚ್ ಆಗಿದ್ದೆ. ಸೊ ಇವರೇ ನಮ್ಮ ಒಂದು ಮೇಕಪ್ ಬ್ರೈಡು. ಸೊ ಬ್ರೈಡ್ ಅಲ್ಲ, ಜಸ್ಟ್ ಸಿಂಪಲ್ ಮೇಕಪ್ ಕೇಳಿದ್ರು. ಅವರೇನೋ ಯಾವುದೋ ಎಂಗೇಜ್ಮೆಂಟ್ ಇದೆ ಅದಕ್ಕೆ ಬೇಕು ಅಂತ ಹೇಳಿ, ಸರಿ ಅಂತ ಹೇಳಿಬಿಟ್ಟು ನಾನೊಂದಷ್ಟು ಕ್ಯಾಪ್ಚರ್ನ ಮಾಡಿಕೊಂಡೆ. ಸೊ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ರು ಅವರು. ಸೊ ಹಾಗಾಗಿ ನಾನು ಕ್ಯಾಪ್ಚರ್ನ ಮಾಡಿಕೊಂಡೆ. ಇನ್ನು ಕೆಲವೊಬ್ಬರು ನಾನ್ ಮೇಕಪ್ನ ವಿಡಿಯೋನೇ ಮಾಡಿಸಲ್ಲ, ಇನ್ನು ಕೆಲವೊಬ್ಬರು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರದ್ದನ್ನು ನಾನು ಮಾಡಿಕೊಂಡೆ. ಸೊ ಎಲ್ಲ ಫುಲ್ಲು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಸೊ ಅಂದರೆ ಫೌಂಡೇಶನ್ನು, ಕನ್ಸಿಲರು ಇದೆಲ್ಲ ಆಗಿತ್ತು. ಸರಿ ಅಂಥೇಳಿ ಐ ಶ್ಯಾಡೋನು ಮುಗಿಸಿ ಇವಾಗ ಲ್ಯಾಸಸ್ ಅಂದರೆ ಮಸ್ಕರ ಎಲ್ಲ ಹಾಕ್ತಿದ್ದೆ. ಸೊ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ರಿಸೀವ್ ಸಹ ಮಾಡಿದ್ರು ನಮ್ಮನ್ನು. ಸೊ ಒಬ್ಬಳೇ ಬೇರೆ ಹೋಗಿದ್ದು, ಟೈಮು ಅಷ್ಟೇ ಚೆನ್ನಾಗಿ ಪಿಕಪ್ ಮಾಡಿಕೊಂಡು ನಾನು ಸಹ ಎಲ್ಲ ವರ್ಕ್ನು ನೀಟಾಗಿ ಮುಗಿಸ್ಕೊಂಡೆ. ಸೊ ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಅವ್ರದ್ದೇನೋ ಮದುವೆ ಇದೆಯಂತೆ, ಅದಕ್ಕೂ ಸಹ ನಾನು ನಿಮಗೆ ಹೇಳ್ತೀನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಏನಂದರೆ ನಮ್ಮ ಜೊತೆಗೆ ಇನ್ನೂ ಒಬ್ರು ಇದ್ದರೆ ಇನ್ನೂ ಬೇಗ ಆಗುತ್ತೆ. ಬಟ್ ನನಗೆ ಟೈಮ್ ಸಾಕು ಅನ್ನಿಸ್ತು. ಅವರು 8ಗೇನೋ ಹೊರಡೋಕ್ಕಿತ್ತು, ನಾನು 6:30ಗೆಲ್ಲ ಹೋಗಿದ್ದರಿಂದ ಸೊ ನಾನು ಬೇಗನೆ ಎಲ್ಲ ಮುಗಿಸ್ಕೊಟ್ಟೆ. ಏನು ಸ್ಯಾರಿ ವೇರಿಂಗ್ ಏನೂ ಇರಲಿಲ್ವಲ್ಲ, ಜಸ್ಟ್ ಲೆಹೆಂಗಾ ಅಲ್ವಾ. ಸೊ ಹಾಗಾಗಿ ಸ್ಯಾರಿ ವೇರಿಂಗ್ ಆ ಥರ ಏನಾದರೂ ಇತ್ತು ಅಂದರೆ ಸ್ವಲ್ಪ ಲೇಟಾಗುತ್ತೆ. ಯಾಕಂದರೆ ಅದಕ್ಕೆ ಐನಿಂಗ್ ಮಾಡಿ ಪ್ಲೀಟ್ ಮಾಡಿ ಎಲ್ಲ ಮಾಡೋಕ್ಕಿರತ್ತಲ್ವ. ಸೊ ಹಾಗಾಗಿ ಲೇಟಾಗತ್ತೆ ಅಂಥೇಳಿ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡು ಹೋದೆ. ಸೊ ಇನ್ ಕೇಸ್ ಏನಾದರೂ ಆ ಥರ ನನಗೆ ಆಗಲ್ಲ, ಇನ್ನೊಬ್ಬರು ಹೆಲ್ಪ್ ಬೇಕು ಅಂದಾಗ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀನಿ. ಬಟ್ ಇದನ್ನು ನಾನೇ ಮ್ಯಾನೇಜ್ ಮಾಡ್ಕೋಬೋದು ಒಬ್ಬರೇ ಅಲ್ವಾ ಅಂದ್ಬಿಟ್ಟು ನಾನು ಇವಾಗ ಇದನ್ನ ಮಾಡಿಕೊಂಡು ಮೇಕಪ್ ಎಲ್ಲ ನೀಟಾಗಿ ಫಿನಿಶಿಂಗ್ ಆಗಿ ಮತ್ತು ಅವರ ಒಂದು ಸ್ಕಿನ್ ಟೋನ್ಗೆ ಯಾವ ರೀತಿ ಮ್ಯಾಚ್ ಮಾಡಬೇಕು ಆ ರೀತಿ ಅವ್ರಿಗೆ ಇಷ್ಟ ಆಗೋ ರೀತಿಯೇ ನಾನು ಮಾಡಿಕೊಟ್ಟೆ. ಸೊ ಅವ್ರೂ ಸಹ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಅವರ ಒಂದು ರಿವ್ಯೂಸ್ನೂ ಸಹ ನಾನು ತೊಗೊಂಡಿದ್ದೀನಿ, ನೀವು ಸಹ ನೋಡ್ಬೋದು. ಸೊ ಆ ಥರ ಕೆಲವು ಕ್ಲೈಂಟ್ಸ್ ನಮಗೆ ಸಿಗ್ತಾರೆ, ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಳ್ತಾ ಒಂಥರ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಸೊ ಆ ಒಂದು ಫ್ರೆಂಡ್ಲಿನೆಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಎಲ್ಲರಿಗೂ ಇದೇ ಥರ ಕಸ್ಟಮರ್ಸ್ ಸಿಕ್ಬಿಟ್ರೆ ತುಂಬಾ ಒಳ್ಳೆಯದಿರುತ್ತೆ. ಸೊ ಏನಂತ ಹೇಳಿದ್ರೆ ಇನ್ನೂ ಕೆಲವೊಬ್ಬರು ತುಂಬಾ ಗಡಿಬಿಡಿ ಮಾಡಾಕ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಇದನ್ನು ಮಾಡಿ ಅದನ್ನು ಮಾಡಿ ಅಂತಾರೆ. ಸೊ ನಾವು ಅವರಿಗೆ ಹೇಳ್ತಿರ್ತೀವಿ, ಸೊ ಹೀಗಲ್ಲ ಹೀಗೆ ಇದು ನಿಮ್ಮ ಒಂದು ಫೇಸಿಗೆ ಸೆಟ್ ಆಗುತ್ತೆ, ಈ ಥರ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳ್ತೀವಿ. ಬಟ್ ಅವ್ರು ಯಾರೂ ಕೇಳಲ್ಲ. ಇಲ್ಲ ನಮ್ಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಕೇಳಿದಾಗ ಸೊ ಸೀರಿಯಸ್ಲಿ ಅದು ಅಷ್ಟು ಲುಕ್ ಬಂದಿರಲ್ಲ. ಏನಕ್ಕೆ ಅಂದರೆ ಅವ್ರದ್ದು ಸ್ಯಾರಿ ಇನ್ ಕೇಸ್ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಇವಾಗ ಸ್ಯಾರಿ ಫುಲ್ಲು ಗ್ರ್ಯಾಂಡಾಗಿತ್ತು ಅಂದರೆ ನಾವು ಮೇಕಪ್ನ ಲೈಟಾಗಿ ಮಾಡ್ಕೊಬೇಕು. ಸೊ ಐ ಶ್ಯಾಡ್ನ ಸ್ಯಾರಿ ಕಲರ್ನೇ ಹೋಗಬಾರ್ದು, ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ಗಳಲ್ಲಿ ನಾವು ಕವರಪ್ ಮಾಡ್ಕೊಬೇಕು. ಸೊ ಅವಾಗಂತೂ ತುಂಬಾ ಲುಕ್ ಇರುತ್ತೆ. ಒಬ್ಬೊಬ್ರು ಏನು ಹೇಳ್ತಾರೆ, ಇಲ್ಲ ನನಗೆ ಅದು ಮ್ಯಾಚಿಂಗೇ ಬೇಕು ಮತ್ತು ಗ್ಲಿಟರ್ಸ್ ಜಾಸ್ತಿ ಹಾಕಿ ಈ ಥರ ಎಲ್ಲ ಕೇಳ್ತಾರೆ, ಅಂದರೆ ಗ್ಲಾಸಿ ಫಿನಿಶಿಂಗ್ ಥರ ಬೇಕು ಅಂತ ಹೇಳಿ. ಬಟ್ ಅದು ಅಷ್ಟು ಲುಕ್ ಬರೋದೇ ಇಲ್ಲ. ಸೀರಿಯಸ್ಲಿ ಹೇಳ್ತೀನಿ, ನಮಗೆ ಏನಾದರೂ ಸ್ಯಾರಿ ಅದೆಲ್ಲನೂ ಫುಲ್ಲು ರಿಚ್ ಲುಕ್ ಇತ್ತು ಅಂದರೆ ನಾವು ಯಾವುದೇ ಒಂದು ಮೇಕಪ್ನು ಲೈಟಾಗಿ ಮಾಡ್ಕೋಬೇಕು. ಐ ಶ್ಯಾಡೋನು ಅಷ್ಟೇ ಲೈಟಾಗಿರಬೇಕು, ಅವಾಗೇ ಒಂಥರ ರಿಚ್ಚಾಗಿ ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು ಅಷ್ಟೇ, ಇಲ್ಲ ನೀವು ಮಾಡಿ, ನನಗೆ ಆ ಥರ ಈ ಥರ ಅಂತ ಏನೂ ಇಲ್ಲ. ನಾನು ಇವ್ರನ್ನ ಕೇಳಿದೆ ಯಾವ ಥರ ಬೇಕು ಮ್ಯಾಮ್, ಯಾವ ಥರ ನ್ಯೂ ಲಿಫ್ಟಿಗೆ ಬೇಕಾ,
ಇಲ್ಲ ಯಾವ ಥರ ಬೇಕು ಅಂದಿದ್ದಕ್ಕೆ, ಇಲ್ಲ ಮ್ಯಾಮ್ ನಿಮಗೆ ಯಾವ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರಿಗೆ ಅದೇ ರೀತಿ ನಾನು ಸಹ ಮಾಡಿಕೊಟ್ಟೆ. ಸೊ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಅವರ ಒಂದು ರಿವ್ಯೂನ ನೀವು ಸಹ ನೋಡ್ತೀರಾ. ಸೊ ನೋಡ್ಬೋದು. ಇವಾಗ ಫೈನಲಾಗಿ ಅವ್ರಿಗೆ ಇಯರಿಂಗ್ಸು ಮತ್ತು ಜುವೆಲ್ಸ್ ಏನಿತ್ತು ಅದನ್ನೆಲ್ಲ ಹಾಕ್ತಿದ್ದೆ. ಬಟ್ ಡಾಬೆಲ್ಲ ಹಾಕ್ಕೊಳ್ಳೋದಾ ಅಂದರು. ಬೇಡ, ಇದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂಥೇಳಿ ನಾನು ಸಹ ಸಜೆಸ್ಟ್ ಮಾಡಿದೆ. ಸೊ ಫೈನಲಾಗಿ ಹೇರ್ ಸ್ಟೈಲು ಮುಗಿಸ್ಕೊಂಡೆ. ಬಟ್ ಹೇರ್ ಸ್ಟೈಲ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಸೊ ಇವಾಗ ಆರ್ನಮೆಂಟ್ಸ್ನೆಲ್ಲ ಹಾಕಿಬಿಟ್ಟು, ಅಂದರೆ ಅವ್ರದ್ದೇ ಇರುತ್ತೆ ಅದು, ನಾನೇನು ತೊಗೊಂಡೋಗಿರಲಿಲ್ಲ. ಸೊ ಅವ್ರದ್ದೇ ಆರ್ನಮೆಂಟ್ಸ್ನ ತಂದು ಇಟ್ಟಿದ್ರು. ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತೀರಾ ನೋಡಿ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂಥೇಳಿ ಅವ್ರಿಗೆ ಅದು ಯಾವ್ದು ಸೆಟ್ ಆಗುತ್ತೆ ನೋಡಿಬಿಟ್ಟು ನಾನು ಸಹ ಇದನ್ನು ಹಾಕ್ತಾಯಿದ್ದೆ. ಮತ್ತು ಇದೂ ಅಷ್ಟೇ ತುಂಬಾ ಚೆನ್ನಾಗಿ ನೆಕ್ಲೆಸ್ ಅವ್ರಿಗೆ ಸೆಟ್ ಆಯಿತು. ಇನ್ನೂ ಒಂದಿತ್ತು, ಅದು ಅಷ್ಟು ಸೆಟ್ ಆಗೋಲ್ಲ, ಬೇಡ ಅಂತ ಹೇಳಿಬಿಟ್ಟು ಸೊ ಇದನ್ನೇ ನಾನು ಅವ್ರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮ್ಯಾಮ್, ಇದೇ ಇರಲಿ ಅಂತ ಹೇಳಿದೆ. ಅವ್ರ ಮಮ್ಮಿನೂ ಸಹ ಕೇಳಿದ್ರು ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಹಾಕಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನನಗೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಯಾಕಂದರೆ ಬ್ರಾಡ್ ನೆಕ್ ಇರೋದ್ರಿಂದ ಸೊ ತುಂಬಾ ಲುಕ್ ವೈಸ್ ಸೂಪರಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ನಾನು ಹಾಕಿದೆ. ಸೊ ಫೈನಲ್ ಲುಕ್ ಈ ಥರ ಇದೆ. ಅವರ ಒಂದು ರಿವ್ಯೂಸ್ನೂ ಸಹ ನೀವು ಕೇಳ್ಕೊಂಬನ್ನಿ. ಮ್ಯಾಮ್ ಹೇಗೆ ಅನ್ನಿಸ್ತು ಮೇಕಪ್? ಇಲ್ಲ ಬನ್ನಿ, ಪರವಾಗಿಲ್ಲ, ಹೇಗೆ ಅನ್ನಿಸ್ತು? ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಸೂಪರ್ ಆಗಿದೆ. ಆಕ್ಚುಲಿ ನಾವೇನ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ತರ ಮಾಡಿದೀರಾ. ತುಂಬಾ ಚೆನ್ನಾಗಿ ಬಂದಿದೆ, ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಏನೇ ಇವೆಂಟ್ ಬಂದ್ರು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮ್ಯಾಮ್, ಸೂಪರ್. ಥ್ಯಾಂಕ್ ಯು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಡೈರೆಕ್ಟು ಮನೆಗೆ ಬಂದು ನಾನು ಏನು ತೊಗೊಂಡೋಗಿದ್ದೆ ಮೇಕಪ್ ಕಿಟ್ ಅದೆಲ್ಲನೂ ಮನೇಲಿ ಡಂಪ್ ಮಾಡಿ, ಮತ್ತು ನಮ್ಮ ಒಂದು ಶಟಲ್ ಬ್ಯಾಟ್ ಇದು ಟೀಮ್ ಅವರು ಕಾಲ್ ಮಾಡಿದರು. ಸರಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ. ಸೊ ಒಂದು 2 ಮ್ಯಾಚ್ ಆಡಿಕೊಂಡು ಮತ್ತೆ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಚೆನ್ನಾಗಿ ನಿದ್ದೆ ಮಾಡಿದೆ. ಅದಾದ ನಂತರ ಮಕ್ಕಳಿಗೆ ಕರ್ಕೊಂಬಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೆ. ಸೊ ಮೊದಲಿಗೆ ಇಲ್ಲಿ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಏನೂ ಇಲ್ಲ, ಸಿಂಪಲ್ಲಾಗಿ ಚಾಯ್ಸ್ ಮಾಡ್ಕೊಂಡಿರೋದು ಏನಿತ್ತೋ ಮನೇಲಿ ಆ ಒಂದು ಥಿಂಗ್ಸ್ನೆಲ್ಲ ಹಾಕಿಬಿಟ್ಟು, ಅಂದರೆ ಸಾರಿ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ನಾನು ಮಾಡ್ತಿರೋ ಅಂಥದ್ದು. ತುಂಬಾ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಯಾಕಂದರೆ ಅವತ್ತಿನ ದಿನ ನಾನು ಸ್ವಲ್ಪ ಅಡುಗೆ ಏನೂ ಮಾಡಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇದನ್ನು ಇದು ಮಾಡ್ಕೊಳ್ಳೋಣ, ಮಕ್ಕಳಿಗೆ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮಾಡಿಕೊಡ್ತಿದ್ದೆ. ತುಂಬಾ ಚೆನ್ನಾಗಿ ಆಗಿತ್ತು. ಸೊ ಎಲ್ಲನೂ ನೀಟಾಗಿ ರೋಸ್ಟ್ ಮಾಡಿಕೊಂಡು, ರೋಸ್ಟ್ ಆಗಿದ ನಂತರ ನಾನು ಇದನ್ನು ಬ್ರೆಡ್ನೂ ಸಹ ಟೋಸ್ಟರಲ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡಿದ್ದಷ್ಟೇ. ತುಂಬಾ ಚೆನ್ನಾಗಿತ್ತು. ಮಕ್ಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು. ಇದಕ್ಕೆ ಆರಿಗನ್ ಹಾಕಿದ್ರಂತೂ ಇನ್ನೂ ಒಂಥರ ಫ್ಲೇವರ್ ಚೇಂಜ್ ಇರುತ್ತೆ. ಸೊ ಅದನ್ನು ಸಹ ಹಾಕಿದ್ದೀನಿ ಇದಕ್ಕೆ. ಸೊ ಏನಿಲ್ಲ, ತುಂಬಾ ಈಸಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಎಲ್ಲ ಇರುತ್ತೋ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ರೋಸ್ಟ್ ಮಾಡಿಕೊಂಡು, ಅದಾದ ನಂತರ ಒಂದು ಬ್ರೆಡ್ಡಿಗೆ ಈ ಥರ ಎಲ್ಲ ಹಾಕಿ ಮತ್ತು ಚೀಸ್ನ ಹಾಕಿಬಿಟ್ಟು ಕ್ಲೋಸ್ ಮಾಡಿ, ಅದಾದ ನಂತರ ಮತ್ತೆ ನಾವು ಒಂದು ಟೋಸ್ಟರ್ದು ಏನು ಪಿಜ್ಜಿಂದು ಇದೆ. ಸೊ ಆ ಒಂದು ಟೋಸ್ಟರಲ್ಲಿ ನಾನು ಇದನ್ನು ಟೋಸ್ಟ್ ಮಾಡ್ಕೊಳ್ತಿದ್ದೆ. ಇಲ್ಲ ಅಂದರೂ ಪರವಾಗಿಲ್ಲ, ನೀವು ತವದ ಮೇಲೆ ಎಣ್ಣೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಬಟರ್ ಆದರೂ ಹಾಕ್ಬೋದು, ಬೆಣ್ಣೆ ಹಾಕ್ಬಿಟ್ಟು ಜಸ್ಟ್ ಈ ಥರ ಒಂದು ಇದನ್ನು ಬ್ರೆಡ್ ಸ್ಲೈಸ್ನ ಹಾಕಿಬಿಟ್ಟು ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಆಗಿಬಿಡತ್ತೆ. ಎರಡೂ ಸೈಡು ರೋಸ್ಟ್ ಮಾಡಬೇಕು. ಇದರಲ್ಲಾದರೆ ಎರಡೂ ಸೈಡು ಅದೇ ಡೈರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ರಿಸ್ಕ್ ಇಲ್ಲ. ಸರಿ ಅಂಥೇಳಿ ಈ ಥರ ರೆಡಿ ಮಾಡಿಬಿಟ್ಟು ಮಕ್ಳಿಗೂ ಸಹ ತಿನ್ನೋದಕ್ಕೆ ಕೊಟ್ಟೆ. ಅವರೂ ಸಹ ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ ಇದಾಗಿತ್ತು. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.